ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ನಮ್ಮ ಇವತ್ತು ಮಹಿಳಾ ದಿನಾಚರಣೆ ಐತಂದ್ರೆ ನಮಗೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಭಾರತಿ ಮೇಡಮ್ ಅವರು ನಮ್ಮನ್ನ ಇಲ್ಲಿ ನಮ್ಮ ಅಕ್ಕಪಡೆ ಟೀಮ್ದವ್ರನ್ನ ಕರೆಸಿ ಇಲ್ಲಿ ಎಲ್ಲ ವಿಜಯಪುರ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರನ್ನ ಕರೆಸಿ ವಿಶೇಷವಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು. ಅದರಲ್ಲಿ ನಮ್ಮನ್ನು ಈ ಅಕ್ಕಪಡೆದವ್ರನ್ನ ಕರೆಸಿದ್ದು ನಮಗೊಂದು ಖುಷಿ ವಿಷಯ. ಅದಕ್ಕೋಸ್ಕರ ನಮ್ಮದು ಈ ಅಕ್ಕಪಡೆ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಎಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲೆ ಎಲ್ಲಿ ದೌರ್ಜನ್ಯ ಆಗ್ತಾವಲ್ಲ ಅಲ್ಲಿ ನಮ್ಮ ಈ ಅಕ್ಕಪಡೆ ತಂಡದವರು ಇಮಿಡಿಯೇಟಾಗಿ ಹೋಗಿ ಅವರ ರಕ್ಷಣೆ ಮಾಡ್ತಾರೆ. ಎಲ್ಲಿ ಬಾಲಕಾರ್ಮಿಕರು ನಡೀತೈತೆ ಅಲ್ಲಿ ಹೋಗಿ ಮಕ್ಕಳನ್ನ ರಕ್ಷಣೆ ಮಾಡಿ ಅವ್ರನ್ನ ಬಾಲ ಮಂದಿರಕ್ಕೆ, ಹುಡುಗರಾದರೆ ಬಾಲಕರ ಬಾಲ ಮಂದಿರ, ಹುಡುಗಿಯರಾದರೆ ಬಾಲಿಕೆಯರ ಬಾಲ ಮಂದಿರಕ್ಕೆ ಹೋಗಿ ನಾವು ಅವ್ರನ್ನ ರಕ್ಷಣೆ ಮಾಡ್ತೀವಿ. ನೆಕ್ಸ್ಟ್ ಎಲ್ಲಿ ಭಿಕ್ಷಾಟನೆ ಆಗ್ತಾವ ಅಲ್ಲಿ ಮತ್ತು ಪೋಕ್ಸೋ ಮತ್ತು ಬಾಲ್ಯ ವಿವಾಹ ಎಲ್ಲ ಆಗುತ್ತವೆ ಅಲ್ಲೆಲ್ಲ ಹೋಗಿ ನಾವು ಮಕ್ಕಳ ರಕ್ಷಣೆ ಮಾಡಿ ಅವ್ರನ್ನ ಬಾಲಕಿಯರ ಬಾಲ ಮಂದಿರಕ್ಕೆ ಬಿಟ್ಟು ಬರ್ತೀವಿ. ನೆಕ್ಸ್ಟ್ ನಮ್ಮನ್ನು ಈ ರೀತಿ ಆಯ್ಕೆ ಮಾಡಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದವರು ಮತ್ತು ನಮ್ಮ ಪೊಲೀಸ್ ಇಲಾಖೆ ಎರಡೂ ಜಂಟಿಯಾಗಿ ನಾವು ಈ ಅಕ್ಕಪಡೆ ಅನ್ನೋದು ಕರ್ತವ್ಯ ನಿರ್ವಹಿಸ್ತಿದ್ದೀವಿ. ಮಹಿಳಾ ಸಹಾಯವಾಣಿ 181, ಮಕ್ಕಳ ಸಹಾಯವಾಣಿ 1098, ನಮ್ಮ ಸೈಬರ್ ಸಹಾಯವಾಣಿ 1930, ನಮ್ಮ ಪೊಲೀಸ್ ತುರ್ತು ಸಹಾಯವಾಣಿ 112. ನಮಸ್ಕಾರ. ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಾವು ಅಕ್ಕಪಡೆ ಅಂಥೇಳಿ ಅಕ್ಕಪಡೆ ಜಾರಿಗೆ ತಂದವರು ಯಾಕಂದರೆ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಮತ್ತು ಪುಂಡ ಪೋಖರಿಗಳಿಗೆ ಎಲ್ಲ ಮಟ್ಟ ಹಾಕುವುದಕ್ಕೆ ಅಕ್ಕಪಡೆ ಅಂಥೇಳಿ ಮಹಿಳಾ ಮತ್ತು ಸಚಿವೆ ಹೆಬ್ಬಾಳ್ಕರ್ ಮೇಡಮ್ ಅವರು ಜಾರಿಗೆ ತಂದಾರ. ಜನವರಿ 14 ಮತ್ತು 2026ರಲ್ಲಿ ಬಿಜಾಪುರಲ್ಲಿ ಲಾಂಚ್ ಆಯಿತು. ನಾವು ಹಲವಾರು ಕರ್ತವ್ಯಗಳನ್ನು ಇದ್ರಾಗ ನಿರ್ವಹಿಸ್ತಾ ಇದ್ದೀವಿ. ಯಾಕಂದರೆ ಬಾಲ್ಯ ವಿವಾಹ ತಡೆಗಟ್ಟುವುದಾಗಲಿ, ಪೋಸ್ಕೋ ಆಗಲಿ, ಮತ್ತು ಬಾಲ ಕಾರ್ಮಿಕರಾಗಲಿ ಅಥವಾ ಭಿಕ್ಷಾಟನೆಗಳಾಗಲಿ ಎಲ್ಲ ಕೂಡ ನಾವು ಏನು ಮಾಡ್ತಾಯಿದ್ದೀವಿ, ಕರ್ತವ್ಯಗಳನ್ನು ಪೂರ್ತಿ ನೀಟವಾಗಿ ಮಾಡ್ತಾಯಿದ್ದೀವಿ. ಇನ್ನೂ ಅಕ್ಕಪಡೆ ಅಂತ ಹೇಳಿ ಎಲ್ಲ ಹಲವಾರು ಕಡೆಯನ್ನು ಜಾಸ್ತಿಯಾಗಿ ಹೆಚ್ಚು ಪ್ರಕಾರವಾಗಿ ಬೆಳೀಲಿ ಅಂಥೇಳಿ ನನ್ನ ಪ್ರಕಾರದಿಂದ. ಯಾಕಂದರೆ ನಾವು ಒಳ್ಳೆ ಕರ್ತವ್ಯ ಮಾಡ್ತಾ ಇದ್ದೀವಿ. ಅದೇ ಥರ ಎಲ್ಲ ಜಿಲ್ಲೆಗಳಲ್ಲಿ ಇದೇ ಥರ ಕರ್ತವ್ಯವನ್ನು ಸಕ್ಸಸ್ಫುಲ್ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಸುನಂದ ವಿಜಯಪುರ ಅಂತ.